ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಈಗ ತೀವ್ರತರವಾದ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಕಾಂಗ್ರೆಸ್ನವರು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆಗಳನ್ನು ಜೋರು ಮಾಡ್ತಾ ಇದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ಜೆಡಿಎಸ್ನ ಕೋರ್ ಕಮಿಟಿ ಸಭೆ ನಡೀತಾ ಇತ್ತು. ಆ ಸಭೆಗೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ನುಗ್ಗಿ ಒಂದಷ್ಟು ಗಲಾಟೆಯನ್ನು ಎಬ್ಬಿಸಿದ್ರು. ಜೆಡಿಎಸ್ ಕಾರ್ಯಕರ್ತರು ಕೂಡ ಕೌಂಟರ್ ಕೊಟ್ಟರು. ಸಾರಾ ಮಹೇಶ್ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಗೂಂಡಾಗಳು ಅಂತ ಕರೆದ್ರು. ಸೊ ಅಲ್ಲಿ ಇವತ್ತು ನಡೆದಂತಹ ಗಲಾಟೆ ಹೇಗಿತ್ತು, ಏನ್ ಸ್ವರೂಪ ಪಡ್ಕೊಂಡಿತ್ತು, ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ತಾರಕಕ್ಕೇರಿದ ಪೆನ್ ಡ್ರೈವ್ ಗಲಾಟೆ, ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಹೊಡಿಬಡಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಹಸನ ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ದಿನೇ ದಿನೇ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕೋರ್ ಕಮಿಟಿ ಸಭೆಗಾಗಿ ಕರೆದಿದ್ದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಗೂ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಕೋರ್ ಕಮಿಟಿ ಸಭೆ ಮುಗಿಸಿ ಕುಮಾರಸ್ವಾಮಿ ಹೊರ ಬರ್ತಿದ್ದ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಮುಂದಾಗಿದ್ದಾರೆ. ಈ ವೇಳೆ ಜೆಡಿಎಸ್ ಕಾರ್ಯಕರ್ತರು ಅಡ್ಡಿಪಡಿಸುತ್ತಿದ್ದಂತೆ ಮಾರಾಮಾರಿಯೇ ನಡೆದಿದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಕೈ ಮಿಲಾಯಿಸಿದ್ದಾರೆ. ಪರಸ್ಪರ ಪರ ವಿರೋಧ ಘೋಷಣೆ ಕೂಗಿದ್ರು. ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಉಂಟಾಗಿದ್ದರಿಂದ ಎರಡೂ ಗುಂಪನ್ನ ಸಮಾಧಾನಪಡಿಸಲು ಪೊಲೀಸರು ಹರಸಾಹಸ ಮಾಡಿದ್ರು. ಎರಡೂ ಗುಂಪುಗಳ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ರು. ಕೋರ್ ಕಮಿಟಿ ಸಭೆ ನಡೀತಿದ್ದ ಹೋಟೆಲ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರವೇಶ ವಿರೋಧಿಸಿ ಮಾಜಿ ಸಚಿವ ಸಾರಾ ಮಹೇಶ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ ಎಸ್ಐಟಿ ತನಿಖೆ ನಡೀತಿದ್ದಂತೆ ಆರೋಪ ಸಾಬೀತಾದರೆ ಕಠಿಣ ಕ್ರಮ ಕೈಗೊಳ್ಳಿ, ಬೇಕಿದ್ದರೆ ಎನ್ಕೌಂಟರ್ ಮಾಡಿ. ಕಾಂಗ್ರೆಸ್ ಗೂಂಡಾಗಳು ಹೋಟೆಲ್ ಪ್ರವೇಶ ಮಾಡಿದ್ದು ಎಷ್ಟು ಸರಿ ಅಂತ ಸಾರಾ ಮಹೇಶ್ ಪ್ರಶ್ನಿಸಿದ್ರು. ತಪ್ಪು ಮಾಡೋನೆ ಅನುಭವಿಸ್ಲಿ, ನಾವು ಯಾರು ಸರಿ ಅಂತ ಹೇಳ್ತಾ ಇಲ್ಲ. ಸಸ್ಪೆಂಡ್ ಮಾಡಿದೀವಿ, ಎಸ್ಐಟಿ ರಿಪೋರ್ಟ್ ಬರಲಿ, ಡಿಸ್ಮಿಸ್ ಮಾಡ್ತೀವಿ. ಅಲ್ಲಿಂದ ತಗೊಂಡೋಗಿ ಹ್ಯಾಂಗ್ ಮಾಡಿ, ಕಾನೂನು ಬದಲಾವಣೆ ಮಾಡಿ. ಕೇಳಲ್ಲ, ತಪ್ಪಿದೆ ಎನ್ಕೌಂಟರ್ ಮಾಡಿ, ಕೇಳಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಪ್ರೈವೇಟ್ ಪ್ರಾಪರ್ಟಿ. ನಾವಿಲ್ಲಿ ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡು ಕೆಲವು ಗುಂಡಾಗಳು ನುಗ್ಗಿದ್ರಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ? ನಾವು ಹಂಗೆ ಮಾಡಿದ್ರೆ ನೀವು ಬಿಡ್ತೀರಾ? ಇನ್ನು ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಘೋಷಣೆ ಮೊಳಗಿಸಿದ್ರು. ಬಿಜೆಪಿ ಕಚೇರಿ ಮುತ್ತಿಗೆಗೂ ಯತ್ನಿಸಿದ್ರು. ಪೊಲೀಸರು ಪ್ರತಿಭಟನಾಕಾರರ ಮುತ್ತಿಗೆ ಯತ್ನ ವಿಫಲಗೊಳಿಸಿ ಎಲ್ಲರನ್ನ ಬಲವಂತವಾಗಿ ವಶಕ್ಕೆ ಪಡೆದ್ರು. ಏನು ಇದಕ್ಕೆ ಒಂದು ಉತ್ತರ ಕೊಡಬೇಕು. ಯಾಕಂದ್ರೆ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆ ವೋಟ್ ಹಾಕಿದ್ರೆ ನನಗೆ ಬೆಂಬಲಿಸಿದಂಗೆ. ಈಗ ಜರ್ಮನಿಗೆ ಹೋಗೋದಕ್ಕೆ ಯಾರು ಸಹಾಯ ಮಾಡಿದ್ದು? ಕೇಂದ್ರ ಸರ್ಕಾರ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರ ಓಡೋದಿಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕಾರಣ ಆಗಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಏನು ಸುಳ್ಳನ್ನು ಹೇಳ್ತಾರೆ, ಅದಕ್ಕೆ ರಾಜ್ಯಕ್ಕೆ ನ್ಯಾಯ ಸಿಗಬೇಕು. ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಕಾಲೇಜಿನಲ್ಲಿ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಫ್ರೀಡಂ ಪಾರ್ಕ್ ಬಳಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಹಾಗೂ ರಾಜ್ಯದ ವಿವಿಧೆಡೆಯೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.